ಬಸವೇಶ್ವರ ಬ್ಯಾಂಕ್ ನಮ್ಮ ಪೆನಾಲ್ ಗೆಲ್ಲಿಸಿದ್ದಲ್ಲಿ ಪಂಚ ಗ್ಯಾರಂಟಿಗಳು ಜಾರಿ. ಡಾಕ್ಟರ್ ಸುರೇಶ್ ಸಜ್ಜನ್. ಇದೇ ದಿನಾಂಕ 16ರಂದು ನಡೆಯುವ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ಪೆನಾಲ್ನ 13 ಜನರನ್ನ ಗೆಲ್ಲಿಸಿದ್ದಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆ ಜಾರಿಗೊಳಿಸುತ್ತೇವೆ ಎಂದು ಪೆನಾಲ್ ನೇತೃತ್ವದ ಮುಖಂಡ ಹಾಗೂ ಸಂಘದ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಆರ್ ಸಜ್ಜನ್ ಅವರು ಭರವಸೆ ನೀಡಿದರು. ಇಲ್ಲಿಯ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಷ್ಟದ ಸಮಯದಲ್ಲಿ ಹಿಂದಿನ ಅಧ್ಯಕ್ಷ ಬಸವರಾಜಪ್ಪ ಜಮದ್ರಖಾನಿ ಆಡಳಿತ ಮಂಡಳಿಯವರು ಹುಟ್ಟುಹಾಕಿದ ಬಸವೇಶ್ವರ ಬ್ಯಾಂಕ್ ಇಂದು ಎಲ್ಲರ ಸಹಕಾರದಿಂದ ಹೆಮ್ಮರವಾಗಿ ಬೆಳೆದು ಬಂದಿದೆ. ಪೂಜ್ಯರು ಹಾಗೂ ಸಮಾಜದ ಮುಖಂಡರ ಆಶೀರ್ವಾದದೊಂದಿಗೆ ಸಾಮಾಜಿಕ ನ್ಯಾಯದ ಅಂಗಡಿಯಲ್ಲಿ ಚುನಾವಣೆಗೆ ಮುಂದಾಗಿದ್ದು, ಮುಂದಿನ 5 ವರ್ಷಗಳಲ್ಲಿ ಷೇರುದಾರರಿಗೆ ಪ್ರತಿ ವರ್ಷ 25% ಲಾಭಾಂಶ ನೀಡುವುದು, ಜಿಲ್ಲಾದ್ಯಂತ ಇನ್ನೂ ಹೊಸದಾಗಿ 5 ಶಾಖೆಗಳನ್ನು ಆರಂಭಿಸುವುದು, ಪ್ರತಿ ವರ್ಷ 500 ಹೊಸ ಷೇರುದಾರರು ಮಾಡುವುದು, ಸುರಪುರ ಮತ್ತು ಹುಣಸಗಿ ತಾಲೂಕಿನ ಎಲ್ಲ ಶಾಖೆಗಳ ಸ್ವಂತ ಕಟ್ಟಡ ನಿರ್ಮಿಸುವುದು ಹಾಗೂ ಸಮಾಜದ ಯುವಕ ಯುವತಿಯರಿಗೆ ಬ್ಯಾಂಕ್ಗಳಲ್ಲಿ ಉದ್ಯೋಗ ನೀಡುವ ಭರವಸೆಯೊಂದಿಗೆ ಈಗಾಗಲೇ ಹುಣಸಗಿ, ಕೊಡೇಕಲ್, ಕೆಂಭಾವಿ, ಮದ್ನೂರು ಸೇರಿದಂತೆ ಎಲ್ಲ ಷೇರುದಾರರನ್ನ ಭೇಟಿಯಾಗಿ ಹಿಂದೆ ಮಾಡಿದ ಬ್ಯಾಂಕ್ ಅಭಿವೃದ್ಧಿ ಹಾಗೂ ಪಂಚ ಗ್ಯಾರಂಟಿಗಳು ಯೋಜನೆ ಇಟ್ಟುಕೊಂಡು ಮತಯಾಚಿಸುತ್ತಿದ್ದೇವೆ. ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದರು. ಚುನಾವಣೆಯ ಕಣದಲ್ಲಿ ಸ್ಪರ್ಧೆಯಲ್ಲಿದ್ದವರು ಎಲ್ಲರೂ ನಮ್ಮ ಸಹೋದರರು, ಬೇರೆ ಯಾರೂ ಅಲ್ಲ. ಸಮಾಜ ಹಾಗೂ ಬಸವೇಶ್ವರ ಬ್ಯಾಂಕ್ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ನಾನು 30 ವರ್ಷಗಳಿಂದ ಪೂಜ್ಯರು ಹಾಗೂ ಸಮಾಜದ ಮುಖಂಡರ ಸಹಕಾರ ಮಾರ್ಗದರ್ಶನದಲ್ಲಿ ಸಮಾಜಕ್ಕಾಗಿ ಮುಡುಪಾಗಿಟ್ಟು ಸೇವೆ ಮಾಡಿದ್ದೇನೆ ಎಂದು ಹೇಳಿದರು. ಷೇರುದಾರರು ತಪ್ಪದೇ ತಮ್ಮ ಹಕ್ಕನ್ನ ಚಲಾಯಿಸುವ ಮೂಲಕ ನಮ್ಮ ಪೆನಾಲ್ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಸಮಾಜದ ಹಿರಿಯರಾದ ಶರಣಯ್ಯ ಸ್ವಾಮಿ, ಅಭ್ಯರ್ಥಿಗಳಾದ ವೀರೇಶ್ ನಿಷ್ಠಿ ದೇಶಮುಖಿ, ಜಯಲಲಿತಾ ಪಾಟೀಲ್, ಮಂಜುನಾಥ ಜಾಲಹಳ್ಳಿ, ವೀರೇಶ್ ಪಂಚಾಂಗಮಠ, ವೀರಭದ್ರಪ್ಪ ಕೆಂಭಾವಿ, ಸತ್ಯಂಪೇಟೆ, ಮಲ್ಲಿಕಾರ್ಜುನ್ ರೆಡ್ಡಿ ಅಮ್ಮಾಪುರ, ಕೃಷ್ಣರೆಡ್ಡಿ ಮುದನೂರ, ವಿವಿಧ ಸಮಾಜದವರಾದ ಸಿದ್ದಪ್ಪ ವನಗುಂಟಿ, ಪ್ರಕಾಶ್ ಬಣಗಾರ, ರವಿಗೌಡ ಹೇಮನೂರ ಸೇರಿದಂತೆ ಇತರರಿದ್ದರು. ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಕುಂಬಾರ, ಸಿದ್ದನಗೌಡ ಹುಣಸಗಿ ಹಾಗೂ ಸಜ್ಜನ್ ಪ್ಯಾನಲ್ ಬೆಂಬಲಿಸುವುದಾಗಿ ಹೇಳಿದರು. ಸಹಕಾರ ಮನೋಭಾವ ಇರತಕ್ಕಂಥ ಎಲ್ಲ ಷೇರುದಾರರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಅವತ್ತು ಬೆಳಗ್ಗೆ 9ರಿಂದ 4ವರೆಗೆ ಒಂದು ನನ್ನೆಲ್ಲ ಪೆನಾಲಿನ ಎಲ್ಲ ಅಭ್ಯರ್ಥಿಗಳಿಗೆ ಮತಯಾಚಿಸಿ ಬಹುಮತದಿಂದ ಆರಿಸಬೇಕಂತ ತಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಡ್ತೇನೆ. ದಯಮಾಡಿ ಮತದಾರ ಬಂಧುಗಳಲ್ಲಿ ಸಹಕಾರ ಮನೋಭಾವ ಇರತಕ್ಕಂಥ ಎಲ್ಲ ಷೇರುದಾರರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಅವತ್ತು ಬೆಳಗ್ಗೆ 9ರಿಂದ 4ವರೆಗೆ ಒಂದು ನನ್ನೆಲ್ಲ ಪೆನಾಲಿನ ಎಲ್ಲ ಅಭ್ಯರ್ಥಿಗಳಿಗೆ ಮತಯಾಚಿಸಿ ಬಹುಮತದಿಂದ ಆರಿಸಬೇಕಂತ ತಮ್ಮ ಮೂಲಕ ನಾನು